ನೀನಿಲ್ದೆ ನನ್ನ ಜೀವನನೇ ಇಲ್ಲ ಸೇವಂತಿ. ನೀನಂದ್ರೆ ನನಗೆ ಎಷ್ಟಿಷ್ಟ ಅಂತ ಗೊತ್ತಿದ್ದು ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಿನ್ ಜೊತೆ ಆಟ ಆಡ್ಬೇಕಾ? ನಾನಿನ್ ಜೊತೆ ಖುಷಿಯಾಗಿರೋದಕ್ಕೂ ಆಗ್ತಿಲ್ವಲ್ಲೋ. ಅಲ್ಲಿ ಅರ್ಜುನ್ ಸರು ಪ್ರಜ್ಞೆ ಇಲ್ದೆ ಹಾಸ್ಪಿಟ್ಲಲ್ಲಿ ಮಲಗಿರ್ಬೇಕಾದ್ರೆ ನಾನು ಹೇಗೋ ನಿನ್ ಜೊತೆ ಆಟ ಆಡ್ಲಿ? ನಿನ್ ಪ್ರೀತಿನ ಅನುಭವಿಸೋದಕ್ಕೂ ನನಗಿವತ್ತು ಆಗ್ತಾ ಇಲ್ಲ ಕಣೋ. ಸಾರಿ ಪುಟ್ಟ, ನನ್ನ ಕ್ಷಮಿಸ್ಬಿಡು. ಅರ್ಜುನ್ ಸರು ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಡ್ಲಿ. ಆಮೇಲೆ ನಾವಂತೂ ಫುಲ್ ಆಟ ಆಡೋಣ, ದಿನ ಪೂರ್ತಿ ಆಟ ಆಡೋಣ. ಕಂದ, ನೀನು ಜಾಣ ಮರಿ ಅಲ್ವಾ? ಇವತ್ ನೀನು ಯಶೋದ ಚಿಕ್ಕಿ ಹತ್ರ ಪಾಚ್ಕೋತೀಯಾ? ಹಠ ಮಾಡಬಾರ್ದು. ಬಾ. ಇವತ್ತು ನಿನ್ನ ಡೈವರ್ಸ್ಗೆ, ಈಗ ನಿನ್ಗಾಗಿರೋ ಪರಿಸ್ಥಿತಿಗೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಅಂತ ಅನ್ನಿಸ್ತಿದೆ. ನಿನ್ ಮಗು ಹುಟ್ಟಾನೆ ಸತ್ತೋಯ್ತು, ಇಲ್ಲ ಆ ನರ್ಸು ಯಾರಿಗಾದ್ರೂ ಮಾರ್ಬಿಟ್ಲು, ನನಗೆ ಗೊತ್ತಿಲ್ಲ. ಆದ್ರೆ ಮಗು ಸಿಕ್ಕದ್ಮೇಲೆ ನಿನಗೆ ವಿಷಯ ಹೇಳಬೇಕು ಅಂತ ನಾನು ಮಣಿ ಡಿಸೈಡ್ ಮಾಡ್ಕೊಟ್ವಿ. ಛೇ, ಇಲ್ಲ, ನಾನು ನಿನಗೆ ವಿಷಯ ಹೇಳ್ಬಿಡ್ಬೇಕಿತ್ತು. ಆಗ್ಲಾದ್ರೂ ನೀನು ಹೇಗಾದ್ರೂ ಅದಕ್ಕೆ ಮನ್ಸನ್ನು ಬದಲಾಯಿಸಿ ಡೈವರ್ಸ್ನ ತಡೀತಿದ್ದೋ ಏನೋ. ಆದ್ರೆ ನನಗೆ ಕನ್ಫರ್ಮ್ ಆಗದೆ ಇರೋ ವಿಷಯನ ನಾನ್ ತಾನೇ ಹೇಗೆ ಹೇಳೋದಕ್ಕೆ ಸಾಧ್ಯ ಇದೆ ಹೇಳು? ಇದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು ಅರ್ಜುನ್? ದೇವ್ರೆ, ನನ್ನ ತಮ್ಮಂಗೇನು ಆಗದೆ ಇರೋ ತರ ನೋಡ್ಕೊಳಪ್ಪ. ಅವನಿಗೆ ಪ್ರಜ್ಞೆ ಬರ್ತಿದ್ದಾಗೆ ಯಾವುದನ್ನು ಮುಚ್ಚಿಡ್ದೆ ಎಲ್ಲ ಸತ್ಯನೂ ಹೇಳ್ಬಿಡ್ತೇನೆ. ಖಂಡಿತ ಹೇಳ್ತೀನಿ.